ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಮತ್ತೊಂದು ಕೇಸ್ನಲ್ಲೂ ಕೋರ್ಟ್ ರಿಲೀಫ್ ನೀಡಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಕೂಡ ಜಾಮೀನು ಮಂಜೂರಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ನಿರಾಳ. ರೇವಣ್ಣಗೆ ಬೇಲ್ ನೀಡಿದ ನ್ಯಾಯಾಲಯ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ದು ಆಯ್ತು. ಸದ್ಯ ಬೇಲ್ ಮೇಲೆ ಹೊರಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಎದುರಾಗಿದ್ದ ಕಂಟಕದಿಂದ ಬಚಾವಾಗಿದ್ದಾರೆ. ಎರಡನೇ ಕೇಸ್ನಲ್ಲೂ ಕೋರ್ಟ್ನಿಂದ ಜಾಮೀನು ಪಡೆದಿದ್ದಾರೆ. ಹೌದು, ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. ಈ ಕೇಸ್ನ ವಿಚಾರಣೆ ನಡೆಸಿದ 42ನೇ ಎಸಿಎಂಎಂ ಕೋರ್ಟ್ ಎಚ್.ಡಿ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಿದೆ. 5 ಲಕ್ಷ ರೂಪಾಯಿ ಬಾಂಡ್, ಒಬ್ಬರ ಶ್ಯೂರಿಟಿ ಮೇಲೆ ಜಾಮೀನು ಮಂಜೂರು ಮಾಡಲಾಗಿದೆ. ಏನು ಕಂಡೀಷನ್ ಇಲ್ಲ, 5 ಲಕ್ಷ ಬಾಂಡ್ ಕೊಡಬೇಕು, ಒಂದು ಶ್ಯೂರಿಟಿ ಕೊಡಬೇಕು ಅಂತ ಹೇಳಿದ್ರು. ಆ ಶ್ಯೂರಿಟಿಯನ್ನು ಈಗಾಗಲೇ ನಾವು ಕಳೆದ ಬಾರಿ ಎಂಟ್ರಿ ಬೇಲ ಗ್ರ್ಯಾಂಟ್ ಮಾಡಿದಾಗ ಕೊಟ್ಟಿದ್ದಂಥ ಶ್ಯೂರಿಟಿನೇ ಕಂಟಿನ್ಯೂ ಮಾಡಿದ್ದೇವೆ. ಅವರು ಇವತ್ತೆಲ್ಲ ಪ್ರೋಸೆಸ್ ಮುಗಿದಿದೆ. ರೇವಣ್ಣ ಅವರು ರಿಲೀಸ್ ಆಗಿದೆ. ಒಟ್ಟಲ್ಲಿ 2 ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಕೋರ್ಟ್ ರಿಲೀಫ್ ನೀಡಿದೆ. ನ್ಯಾಯಾಲಯದ ಆದೇಶವು ಆತಂಕದಲ್ಲಿದ್ದ ಮಾಜಿ ಮಿನಿಸ್ಟರ್ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಮತ್ತೊಂದು ಕೇಸ್ನಲ್ಲೂ ಕೋರ್ಟ್ ರಿಲೀಫ್ ನೀಡಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಕೂಡ ಜಾಮೀನು ಮಂಜೂರಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲೂ ನಿರಾಳ. ರೇವಣ್ಣಗೆ ಬೇಲ್ ನೀಡಿದ ನ್ಯಾಯಾಲಯ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ದು ಆಯ್ತು. ಸದ್ಯ ಬೇಲ್ ಮೇಲೆ ಹೊರಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಎದುರಾಗಿದ್ದ ಕಂಟಕದಿಂದ ಬಚಾವಾಗಿದ್ದಾರೆ. ಎರಡನೇ ಕೇಸ್ನಲ್ಲೂ ಕೋರ್ಟ್ನಿಂದ ಜಾಮೀನು ಪಡೆದಿದ್ದಾರೆ. ಹೌದು, ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. ಈ ಕೇಸ್ನ ವಿಚಾರಣೆ ನಡೆಸಿದ 42ನೇ ಎಸಿಎಂಎಂ ಕೋರ್ಟ್ ಎಚ್.ಡಿ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಿದೆ. 5 ಲಕ್ಷ ರೂಪಾಯಿ ಬಾಂಡ್, ಒಬ್ಬರ ಶ್ಯೂರಿಟಿ ಮೇಲೆ ಜಾಮೀನು ಮಂಜೂರು ಮಾಡಲಾಗಿದೆ. ಏನು ಕಂಡೀಷನ್ ಇಲ್ಲ, 5 ಲಕ್ಷ ಬಾಂಡ್ ಕೊಡಬೇಕು, ಒಂದು ಶ್ಯೂರಿಟಿ ಕೊಡಬೇಕು ಅಂತ ಹೇಳಿದ್ರು. ಆ ಶ್ಯೂರಿಟಿಯನ್ನು ಈಗಾಗಲೇ ನಾವು ಕಳೆದ ಬಾರಿ ಎಂಟ್ರಿ ಬೇಲ ಗ್ರ್ಯಾಂಟ್ ಮಾಡಿದಾಗ ಕೊಟ್ಟಿದ್ದಂಥ ಶ್ಯೂರಿಟಿನೇ ಕಂಟಿನ್ಯೂ ಮಾಡಿದ್ದೇವೆ. ಅವರು ಇವತ್ತೆಲ್ಲ ಪ್ರೋಸೆಸ್ ಮುಗಿದಿದೆ. ರೇವಣ್ಣ ಅವರು ರಿಲೀಸ್ ಆಗಿದೆ. ಒಟ್ಟಲ್ಲಿ 2 ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಕೋರ್ಟ್ ರಿಲೀಫ್ ನೀಡಿದೆ. ನ್ಯಾಯಾಲಯದ ಆದೇಶವು ಆತಂಕದಲ್ಲಿದ್ದ ಮಾಜಿ ಮಿನಿಸ್ಟರ್ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.